ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನೇರವಾಗಿ ಹೊಲೆಯ ಎಂದು ಸಂಬೋಧಿಸಿದ ಮಣಿಕಂಠ ರಾಠೋಡ. ಮಣಿಕಂಠ ರಾಠೋಡ್ನ ಈ ಕೆಟ್ಟ ವಿಚಾರದ ಹಿಂದೆ ಇದೆಯ RSS ನ ಜಾತಿವಾದಿತನ. ಮಣಿಕಂಠ ರಾಠೋಡ್ ಅಂಡ್ ಟೀಮ್ ಗೃಹ ಸಚಿವರಿಗೆ ನೇರವಾಗಿ ಮಾಡುತ್ತಿದ್ದಾರ ಜಾತಿ ನಿಂದನೆ? ಇವರ ಈ ಕೆಟ್ಟ ಮನಸ್ಥಿತಿಗೆ ಕಾರಣ ಏನು? ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಮಣಿಕಂಠ ರಾಠೋಡ್ ಏನೆಂದು ವಾಯ್ಸ್ ಕಳಿಸಿದ್ದಾನೆ? ಹೊಲೆಯ ಎಂದು ಸಂಬೋಧಿಸಿದ್ದು ಯಾರಿಗೆ? ಈ ಕುರಿತು ಪ್ರಿಯಾಂಕ್ ಖರ್ಗೆ ಆಪ್ತ ಅಭಿಮಾನಿ ರಾಮ್ ರಾಠೋಡ್ ಹೇಳಿದ್ದು ಏನು? ಇವರಿಗೆ ಇದೆಯಾ ಜೀವ ಭಯ? ಹೊಲೆಯ ಎಂದು ಸಂಬೋಧಿಸಿದ ಮಣಿಕಂಠ ರಾಠೋಡ್ನ ಮೇಲೆ ಜರುಗುತ್ತಾ ಕ್ರಮ? ಈ ಕುರಿತು ದಲಿತ ಸಂಘಟನೆಗಳ ನಿಲುವು ಏನಾಗಲಿದೆ? ಹೊಲೆಯ ಎಂದು ಸಂಬೋಧಿಸುತ್ತಿರುವ ಮಣಿಕಂಠ ರಾಠೋಡ್ನ ವಿರುದ್ಧ ಹೋರಾಟ ಮಾಡಲಿದ್ದಾರ ಸಂಘಟನೆಗಳು? ಇಡೀ ಹೊಲೆಯ ಸಮುದಾಯಕ್ಕೆ ನಿಂದನೆ ಮಾಡಿದನ ಅಕ್ಕಿ ಕಳ್ಳ ಮಣಿಕಂಠ ರಾಠೋಡ. ಗೃಹ ಸಚಿವರಿಗೆ ಜಾತಿ ನಿಂದನೆ, ಎತ್ತ ಸಾಗುತ್ತಿದೆ ಕಾನೂನು ಸುವ್ಯವಸ್ಥೆ, ಏನಂತಾರೆ ಈ ಕುರಿತು ಗೃಹ ಸಚಿವರು? समाज काय आज मारभाई राम राठोड कानून काय मारमारी वाते केले सगळं काय तम भांडरेचो अस्सल भांडण मचाव खाकरेन कतो नाम है राम केंचा आपण परवाती उठदनावे राम के माचा रात सौजनावे राम के माचा ओन भांडतो राम भगवान भांडजोच उप्रेती राठोड सो मारभाईच ओन भांडतो मन भांडजोच भांडेर तो अंगेरेन ढेडेरेन भांडो वो एक ढेड़ी आवे न सेन आपण झगडो लगाडोच 50-60 वर्ष ती ऊज राजकीय करते आयचं भाईपणा झगडो लगाडेर जाते झगडो लगाडेर काम केल्याचं गोरमाटीन झगडो लगाडे तो मनांचा बाबराव चव्हाण रेव नायक रे आणि आपण गुत्तेदार समाज झगडो लगाडो मनांचा ಅಲೆ ಯಾವ ಮಟ್ಟಕ್ಕೆ ಎಳೆದಿದ್ದಾನೆ ನೋಡಿ ಮಣಿಕಂಠ ರಾಠೋಡ. ನಾನು ಚಿತ್ತಾಪುರದ ಬಿಜೆಪಿ ನಾಯಕ, RSS ನ ಪ್ರಚಾರಕ, RSS ನ ಕಾರ್ಯಕರ್ತ ಅಂತ ಹೇಳುವಂತಹ ಮತ್ತು ಈ ಕರ್ನಾಟಕ ರಾಜ್ಯದ ಗೃಹ ಸಚಿವರನ್ನೇ ಏಕವಚನದಲ್ಲಿ ಮಾತನಾಡಿಸಿ ನಿಂದನೆ ಮಾಡುವಂತಹ ಈ ಏನು ಮಣಿಕಂಠ ರಾಠೋಡ್ ಅನ್ನುವಂತ ಆಸಾಮಿ ಇಂದು ನೇರವಾಗಿ ಬಂಜಾರ ಸಮಾಜದ ಗ್ರೂಪ್ನಲ್ಲಿ ರಾಮ ಅಣ್ಣನಿಗೆ ಏನು ಅನ್ನಬೇಡಿ, ಆತ ನಮ್ಮ ಸಮುದಾಯದವನು, ನಾವು ಪ್ರತಿನಿತ್ಯ ರಾಮ ಅಂತ ಕರಿತೀವಿ, ಆ ಹೆಸರಿಗೆ ಬಾಧೆ ಬರೋದು ಬೇಡ, ಆದರೆ ಆ ಹೊಲೆಯ ಇದ್ದಾನಲ್ಲ ಆತನನ್ನ ಬಿಡಬೇಡಿ, ಆತನಿಗೆ ಏನು ಬೇಕಾದರಿ ಅನ್ನಿ ಅಂತ ಹೇಳ್ತಾ ತನ್ನ ಕರಾಳವಾಗಿರ್ತಕ್ಕಂಥ ಜಾತಿ ಮುಖವಾಡವನ್ನ ಬಯಲು ಮಾಡಿದ್ದಾನೆ. ಅಷ್ಟೇ ಅಲ್ಲದೇನೆ ಹಲವಾರು ಲಂಬಾಣಿ ಸಮಾಜದ ಮುಖಂಡರು ಖರ್ಗೆಯವರ ವಿರುದ್ಧ ಪಿತೂರಿ ಮಾಡುತ್ತಿರುವುದು ಮತ್ತು ಇವರಿಗೆ ಬೆಂಬಲವಾಗಿ ನಿಂತಿರುವಂತಹ ರಾಮ್ ರಾಠೋಡ್ ಎನ್ನುವಂತಹ ಮುಖಂಡರ ವಿರುದ್ಧ ಜೀವ ಬೆದರಿಕೆ ಹಾಕ್ತಿರುವಂತದ್ದು ಬಹಿರಂಗವಾಗಿದೆ. ಈಗಾಗಲೇ ಏನು ಅಕ್ಕಿ ಕಳ್ಳನೆ ಎಂದು ಕರೆಯುತ್ತಿರುವಂತಹ ಈ ಒಬ್ಬ ಮಣಿಕಂಠ ರಾಠೋಡ್ನ ಮೇಲೆ ಈ ಒಂದು ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ಆದರೆ ಈಗ ನೇರವಾಗಿ ಗೃಹ ಸಚಿವರ ಜಾತಿಯ ಬುಡಕ್ಕೆ ಕೈ ಹಾಕಿರುವಂತಹ ಮಣಿಕಂಠ ರಾಠೋಡ್ ಯಾವ ರೀತಿಯ ವ್ಯಕ್ತಿ, ಇವರ ಮನಸ್ಥಿತಿ ಯಾವ ರೀತಿ ಇದೆ? ಗೋರಮಾಟಿ ಸಮಾಜ ಅಂದ್ರೆ ಬಂಜಾರ ಸಮಾಜ ಇಂದಿಗೂ ಕೂಡ ಹೊಲೆಯರನ್ನ, ಛಲವಾದಿಗಳನ್ನ ಜಾತಿಯಿಂದ ಅಳಿತಾರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಈ ಕುರಿತು ಗೃಹ ಸಚಿವರು ಏನ್ ರಿಯಾಕ್ಷನ್ ಮಾಡ್ತಾರೆ, ಇವನ ಮೇಲೆ ಯಾವ ರೀತಿ ಕ್ರಮ ಜರುಗಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಕುರಿತು ರಾಮ್ ರಾಠೋಡ್ ಅವರು ಕೂಡ ಇಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಸುದ್ದಿಗೋಷ್ಠಿ ಮಾಡಬೇಕು ಅಂದ್ರೆ ಒಂದು ಲೆಜೆಂಡ್ ಇದೆ ಸರ್. ಗಂಡೋತಿನಲ್ಲಿ 2-3 ದಿವಸದ ಹಿಂದೆ ಮುರಾರಿ ದೇಸಾಯಿ ಸ್ಕೂಲ್ನಲ್ಲಿ
ಫುಡ್ ಊಟದಿಂದ ಆಗಿರೋಂಥ ಒಂದು 10-15 ಹುಡುಗರದು ಹಾಸ್ಪಿಟಲ್ ಚಿತ್ತಾಪುರ ತಾಲೂಕಾ ಗೋಲ್ಮುಡ್ ಹಾಸ್ಪಿಟಲ್ ತಂದಿರು ಸರ್. ಆ ಟೀಮಿಗೆ ಚಿತ್ತಾಪುರ ತಾಲೂಕಾ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ ಒಬ್ಬ ಕರ್ನಾಟಕ ರಾಜ್ಯ ಗೃಹ ಮಂತ್ರಿಗೆ ಏಕವಚನದಲ್ಲಿ ಮಾತಾಡೋದು, ಎಲ್ಲಿದ್ದೋ ಪ್ರಿಯಾಂಕಾ, ಹೋಪ್ಲೆಸ್, ಈ ತರ ಮಾತಾಡೋದು. ನಾನು 11 ತಾರೀಕಿಗೆ ಅದಕ್ಕೆ ಪ್ರತಿ ಉತ್ತರ ಕೊಟ್ಟೆ. ನಾನು ಫೇಸ್ಬುಕ್ ಮುಖಾಂತರ ಏನು ಕೊಟ್ಟೆ ಅಂದ್ರೆ, ನೋಡಪ್ಪ, ಕರ್ನಾಟಕ ರಾಜ್ಯ ಗೃಹ ಮಂತ್ರಿ ಅವ್ರ ಪಬ್ಲಿಕ್ ಪ್ರಾಪರ್ಟಿ, ಅವ್ರಿಗೆ ಏಕವಚನದಲ್ಲಿ ಯಾಕೆ ಮಾತಾಡಕತ್ತಿದ್ದೀರಿ? ಮಾಡು, ಅವ್ರು ತಪ್ಪಿತ್ತಲ್ಲ, ಅವ್ರ ಮೇಲೆ ಕ್ರಮ ಮಾಡು, ಅವ್ರ ಮೇಲೆ ಕೇಸ್ ಮಾಡು. ನೀ ಒಬ್ಬ ಕರ್ನಾಟಕ ರಾಜ್ಯ ಗೃಹ ಮಂತ್ರಿಗೆ ಏಕವಚನದಲ್ಲಿ ಮಾತಾಡ್ರಿ ಅಂತ ನಾನು ಲೈವ್ ಬಂದಾಗ ಮಾತಾಡ್ತೀನಿ ಸರ್. 11 ತಾರೀಕು ರಾತ್ರಿ 10ರಿಂದ ಈಗಿನ ತನ ಸರ್ ಅವರೆಲ್ಲ ಬಿಜೆಪಿ ಮುಖಂಡ ಆಗಲಿ RSS ದವರು ಎಲ್ಲ ಫೋನ್ ಹಚ್ಚಿ ಜೀವ ಬೆದರಿಕೆ ತಂದ್ಬಿಡ್ತಾರೆ. ನೀನು ಹೊಳೆಯಲ್ಲಿ ಹುಟ್ಟಿದಿ, ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ಯಾರು ಹೊಳೆಯಾಗಿಲ್ಲ, ನೀನು ನಮ್ಮನೆ ಹುಟ್ಟಿದಲ್ಲ, ಏನು ಪ್ರಿಯಾಂಕಾ ಹುಟ್ಟಿದ್ರೆ ಏಕವಚನದಲ್ಲಿ ಅವ್ರು ಫಾಲೋ ಫೋನ್ ಮಾಡ್ತಾರೆ ಸರ್. ಮತ್ತು ನನ್ನ ಬಳಿ ವಿಡಿಯೋ ಬೇಕು, ವಾಟ್ಸಪ್ ವಿಡಿಯೋ ಹಾಕ್ತಾರೆ. ಅವ್ರಿಗೆ ನಾ ಈಗ ಕೈ ಜೋಡಿ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸರ್, ಇದು ರಾಮ್ ರಾಠೋಡ್ ಒಬ್ಬನ ಸಮಸ್ಯೆ ಇಲ್ಲ. ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ ಅಭಿಮಾನಿ ಇದ್ದೀನಿ, ಗುಲ್ಬರ್ಗ ಡಿಸ್ಟಿಕ್ ಗೊತ್ತ, ಅವ್ರ ಅಭಿಮಾನಿ ನನ್ನ, ಅವರು ಕರ್ನಾಟಕ ಗೃಹ ಮಂತ್ರಿ ಅಂತ ಯಾರು ನಾವು ದಾದಾಗಿರಿ ಮಾಡಕತ್ತೀನಿ ಪ್ರೋಟೋಕಾಲ್ ಹಿಸಾಬ್ಲೆ ಸಬೂತ್ ಕೆ ಸಾಥ್. ಇದೇ 2025 ನಲ್ಲಿ ಮಣಿಕಂಠ ರಾಠೋಡ್ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಅವನ ಮೇಲೆ FIR ಆಗ್ಯದ ಸರ್. ಕೋರ್ಟ್ ಅಲ್ಲಿ ಕೇಸ್ ಅದ. ಮಣಿಕಂಠ ರಾಠೋಡ್ ನನಗ ಆ ಬಸವರಾಜ ಮತ್ತಿ ಮೇಲೆ ಕೇಸ್ ತಪ್ಪು, ಇದನ್ನ ಮೇಲೆ ಮರ್ಡರ್ ಮಾಡ್ತೀವಿ ಹಂಗ ಮಾಡಿದಾಗ ನ್ಯಾಯಾಧೀಶಿಗೆ ರಿಕ್ವೆಸ್ಟ್ ಮಾಡಿ 2025 ನಲ್ಲಿ ಅವನ FIR ಮಾಡಿದ ಸರ್. ಅಂದ್ರೆ ಅವನು ನನ್ನಿಂದ ಕೈ ತೊಳ್ಕೊಂಡು ಕುಂತ. ಯಾಕಂದ್ರೆ ಇವ ರಾಮ್ ರಾಠೋಡೆ ಪ್ರಿಯಾಂಕಾ ಖರ್ಗೆ ಅವರು ಹೊಳ್ಯಾರ ಸಪೋರ್ಟ್ ಮಾಡ್ತಾನೆ. ಒಬ್ಬ ನಮ್ಮನೆ ಯಾಕಂತ ನೋಡಪ್ಪ, ಹೊಳ್ಯಾರಿಗೆ ಹುಟ್ಟಿರ್ತಿಲ್ಲ, ನಾ ಬಾಬಾ ಸಾಹೇಬ್ ಹುಟ್ಟಿನಿ, ನಾ ಶಿವಾಲಯ ಹುಟ್ಟಿನಿ, ನಾ ಸಂವಿಧಾನ ಪರವಾಗಿ ಹೊರಟದ. ನೀ ನಮ್ಮನೆಯಾರಿಗೆ ಹುಟ್ಟಿ ನಮ್ಮ ಬಂಜಾರ ಸಮಾಜ ಹೆಸರೇ ಖರಾಬ್ ಮಾಡಕ್ತಿಲ್ಲ. ಒಬ್ಬ ಈಗ ನೀವು ಪತ್ರಕಾರ ಇದ್ರಿ, ಒಬ್ಬ ವಯಸ್ಸು ಮಾಡಿ ಅಣ್ಣವರು ಗೌಡರು ಸರ್ ಅಂತ ರಿಸ್ಪೆಕ್ಟ್ ಕೊಟ್ಟು ಮಾತಾಡೋದು, ಬಾರಿಲ್ಲ ಅಂದ್ರೆ ನೀವೇ ನಾವು ಬಿಡ್ಯಾದ ಸರ್. ಅದಕ್ಕೆ ನೀ ಬೆಳಿ ಏನ್ ಮಾಡು. ಈಗ ಮಣಿಕಂಠ ರಾಠೋಡ್ಲಿಂದೇ ನಮ್ಮ ಬಂಜಾರ ಸಮುದಾಯದಲ್ಲಿ ಹೆಸರು ಖರಾಬ್ ಆಗತ್ತಲ್ಲ. ಅವನು ಯಾಕೆ ನೀನು ಪ್ರಿಯಾಂಕಾ ಖರ್ಗೆ ಪರವಾಗಿ ಮಾತಾಡ್ತೀವಿ? ಗುಲ್ಬರ್ಗ ಡಿಸ್ಟ್ರಿಕ್ಟ್ ಯಾರು ಬಂಜಾರದವ್ರು ಮಾತಾಡೋಲ್ಲ, ನೀನೇ ಮಾತಾಡ್ತಿ. ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಪರವಾಗಿ ಎದಕ್ಕೆ ಮಾತಾಡ್ತಿದ್ವಿ? ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಒಂದು ಸಂವಿಧಾನ ಪರವಾಗಿ ಅವ್ರು ಹೋರಾಟದ. ಏನ್ ಕೇಳಾರ RSS ಮೋಹನ್ ಭಾಗವತರಿಗೆ, ವಿದೌಟ್ ರಿಜಿಸ್ಟರ್ ಇಲ್ಲದೆ ನೀವು ಸಂಘಟನಾ ಕರ್ನಾಟಕ ರಾಜ್ಯದಲ್ಲಿ ನಾವು ಪತ್ರ ಸಂಚಲನ ಮಾಡಕ್ ಬಿಡವಂತ ಪ್ರಿಯಾಂಕಾ ಸಾಹೇಬ್ರು ಲೆಟರ್ ಬರ್ದಾರೆ. ಅದು ಇನ್ನೂ ತನ ಉತ್ತರ ಕೊಟ್ಟಿಲ್ಲ. ಇವಾಗ ಮಣಿಕಂಠ ರಾಠೋಡ್ ಬಿಜೆಪಿ ಆಗಿ RSS ಪರವಾಗಿ ಮಾತಾಡ್ತಾನೆ. ಈ RSS ಪರವಾಗಿ ಯಾಕೆ ಮಾತಾಡ್ತೇವೆ? ಖತಮ್ ಮಾಡ್ತೀವಿ, ಹೊಡಿತೀವಂತೆ. ನಾನು ನಿಮ್ಮ ಮಾಧ್ಯಮ ಸರಿ, ನನಗೆ ನ್ಯಾಯ ಬೇಕಂತ ನಾನು ಇಲ್ಲಿ ಬಂದಿದ್ದು. ನಮ್ಮ ಮನ್ಯಾಗ ಬಿ ನಮ್ಮ ಹೆಣ್ಣು ಮಕ್ಕಳಿಗೆ ಬಹಳ ಟೆನ್ಷನ್ ಇದೆ. ಯಾಕಂದ್ರೆ ರಾತ್ರಿ ಹಗಲತ್ತು ಫೋನ್ ಬರ್ತಾವ, ಎಷ್ಟು ಮಂದಿಗೆ ಅದು ಉತ್ತರ ಕೊಡ್ಬೇಕು ಸರ್. ನಾನು ರಾಮ್ ರಾಠೋಡ್ ಮನುಷ್ಯನಾಗ ನಾನು ಹೋರಾಟ ಇಲ್ಲ. ಅವನ ಮೇಲೆ ಕೇಸ್ ಇದೆ ನಂದು 2025 ನಲ್ಲಿ. ಮತ್ತೆ ಬಸವರಾಜ ಮತ್ತಿಮೂಡು ಮಗನ ಮೇಲೆ ಬಿ ಕೇಸ್ ಇದೆ. ಆ ಬಸವರಾಜ ಮತ್ತಿಮೂಡು ಮತ್ತೆ ಮಾಜಿ MP ಉಮೇಶ್ ಜಾಧವ್ 56 ಕೋಟಿ ಅಲ್ಲ ಸರ್. ನಮಾನಿ ಹಾಸ್ಟೆಲ್ ಅಂದ್ರೆ ಸರ್ ಉಮೇಶ್ ಜಾಧವ್ ಅಂತ ನಮ್ಮ ಅಪ್ಪಂದ ಆಗುತ್ತೆ. ಉಮೇಶ್ ಜಾಧವ್ ಅವ್ರಿಗೆ ಹೇಳಕ್ ಬಯಸ್ತೀನಿ ನಾನು, ನಿಮ್ಮ ಮಾಧ್ಯಮದಲ್ಲೂ, ಉಮೇಶ್ ಜಾಧವ್ ಅವರೇ, ನೀವು ಮಾಜಿ MP ಆಗಿ 5 ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ನೀವು ಬಿಜೆಪಿ ಸರ್ಕಾರದಾಗ ಕೋಟ್ಯಾಂತರ ಲೂಟಿ ಮಾಡಿರಿ ನಮ್ಮನೆ ಹಾಸ್ಟೆಲ್ ಮೇಲೆ. ಒಬ್ಬ ಬಡವರು ಯಾರು ಒಂದು ಬಂಜಾರ ಕಂಪ್ನಿ ಯಾರು ಲಗನ್ ಇದ್ರ ₹1,00,000 ಬಾಡಿಗೆ ತಗೋಸ್ತಾರೆ ಸರ್. ₹1,00,000 ಅವನು ತಮ್ಮ ರಾಮಚಂದ್ರ ಜಾಧವ್ 5,000 ಪಾವತಿ ಕೊಡ್ತಾನೆ ಸರ್. ₹5,000 ಪಾವತಿ ಕೊಡ್ತಾನ. ಇದೇ ಉಮೇಶ್ ಜಾಧವ್ ಅಂತ